ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಲ್ಯಾಂಬ್ಡಾ ಫಂಕ್ಷನ್ಸ್ ವಿತ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅನ್ನ ಹೇಗೆ ಬರಿಬೇಕು ಅಂತ ನೋಡೋಣ. ಹಿಂದಿನ ಸಂಚಿಕೆಯಲ್ಲಿ ನಾವು ಲ್ಯಾಂಬ್ಡಾ ಫಂಕ್ಷನ್ ಹೇಗೆ ಮಾಡಬೇಕು ಅಂತ ನೋಡಿದ್ವಿ. ಈ ಫಂಕ್ಷನ್ಸ್ ಅಲ್ಲಿ ಇವತ್ತು ನಾವು ಲ್ಯಾಂಬ್ಡಾ ಫಂಕ್ಷನ್ಸ್ ಬಳಸಿಬಿಟ್ಟು ನಾವು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಹೇಗೆ ಉಪಯೋಗ ಮಾಡಬೇಕು, ಹೇಗೆ ಅದನ್ನ ಪ್ರಯೋಗ ಮಾಡಬೇಕು ಅಂತ ನೋಡೋಣ. ಇವಾಗ ನನಗೇನ್ ಮಾಡಬೇಕಾಗಿದೆ, ನನಗೆ ಒಂದು ನಂಬರ್ನ ಚೆಕ್ ಮಾಡಬೇಕಾಗಿದೆ. ಚೆಕ್ ಮಾಡಿ ಅದು ಇವನ್ ನಂಬರ್ ಇದ್ರೆ ಇವನ್ ಅಂತ ಕೊಡಬೇಕು, ಆಡ್ ನಂಬರ್ ಇದ್ರೆ ಆಡ್ ಅಂತ ಕೊಡಬೇಕು. ಓಕೆ, ಸೊ ನಾನೇನ್ ಮಾಡ್ತಾ ಇದ್ದೀನಿ, ಒಂದು ವೇರಿಯೇಬಲ್ ತಗೊತಾ ಇದ್ದೀನಿ, ಫೈಂಡ್ ಆಡ್ ಇವನ್ ಅಂತ ತಗೋತಾ ಇದ್ದೀನಿ. ಇದನ್ನ ನಾನು ಲ್ಯಾಂಬ್ಡಾ ಫಂಕ್ಷನ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಸೊ ಲ್ಯಾಂಬ್ಡಾ ನಮ್ ಅಂದ್ರೆ ಇದು ಒಂದು ಪ್ಯಾರಾಮೀಟರ್ ಇದೆ. ಈ ಪ್ಯಾರಾಮೀಟರ್ಗೆ ನಾವು ಒಂದು ಆರ್ಗ್ಯುಮೆಂಟ್ ಪಾಸ್ ಮಾಡಬೇಕು ಇದನ್ನ ಲ್ಯಾಂಬ್ಡಾ ಫಂಕ್ಷನ್ ಕಾಲ್ ಮಾಡುವಾಗ. ಸೊ ನಾನೇನ್ ಮಾಡ್ತಾ ಇದ್ದೀನಿ, ಒಂದು ಕಂಡೀಷನ್ ಹಾಕ್ತಾ ಇದ್ದೀನಿ. ಇಫ್ ನಮ್ ಮಾಡ್ಯುಲಸ್ 2 ಈಕ್ವಲ್ಸ್ ಟು 0 ಅಂದ್ರೆ ನನಗೆ ಈವನ್ ನಂಬರ್ ಇದ್ರೆ ಅದು ನನಗೆ ಈವನ್ ಅಂತ ಪ್ರಿಂಟ್ ಮಾಡಬೇಕು. ಸೊ ನಾನೇನ್ ಮಾಡ್ತಾ ಇದ್ದೀನಿ, ನಾರ್ಮಲ್ ಇಂಗ್ಲಿಷ್ ನೋಡಿ, ಲ್ಯಾಂಬ್ಡಾ ನಮ್ ಈವನ್ ಇಫ್ ನಮ್ ಮಾಡ್ಯುಲಸ್ 2 ಈಕ್ವಲ್ ಟು 0 ಎಲ್ಸ್ ಆಡ್. ನೋಡಿ, ನಾರ್ಮಲ್ ಇಂಗ್ಲಿಷ್ ಅಂದ್ರೆ ನೀನು ಈವನ್ ಕೊಡು, ನಮ್ ಮಾಡ್ಯುಲಸ್ 2 ಇದ್ರೆ 2 ಈಕ್ವಲ್ ಟು 0 ಇದ್ರೆ ಇವನ್ ಕೊಡು, ಇಲ್ದಿದ್ರೆ ಆಡ್ ಅಂತ ಕೊಡು ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ ನಾನು ಇವನ್ ಅನ್ನೋ ಸ್ಟ್ರಿಂಗು ಮತ್ತೆ ಆಡ್ ಅನ್ನೋ ಸ್ಟ್ರಿಂಗು ಬೇಸ್ಡ್ ಆನ್ ಕಂಡೀಷನ್ ನಾನು ಕೊಡ್ತಾ ಇದ್ದೀನಿ. ಈಗ ಏನಾಗುತ್ತೆ, ನಾನು ಸಪೋಸ್ ಫೈಂಡ್ ಇವನ್ ಆಡ್ ಇವನ್ 5 ಅಂತ ಕೊಟ್ರೆ, ಪ್ರಿಂಟ್ ಸ್ಟೇಟ್ಮೆಂಟ್ ಒಳಗಡೆ ಕೊಟ್ರೆ ನಾನು ಅದನ್ನ ರಿಸಲ್ಟ್ ಅನ್ನ ಕ್ಯಾಚ್ ಮಾಡ್ತಿದ್ದೇನೆ ಪ್ರಿಂಟ್ ಅಲ್ಲಿ. ಸೊ ಈಗ ಏನಾಗುತ್ತೆ, ಈ 5 ಅನ್ನೋದು ನಮ್ಗೆ ಹೋಗಿ ಸೇರ್ಕೊಳ್ಳುತ್ತೆ. ಈ ಲ್ಯಾಂಬ್ಡಾ ಫಂಕ್ಷನ್ ಏನ್ ಮಾಡ್ತಾ ಇದೆ, ನಮ್ಮನ್ನ ಬಳಸ್ಬಿಟ್ಟು ಬೇಸ್ಡ್ ಆನ್ ಕಂಡೀಷನ್ ನನಗೆ ಇವನ್ ಅಥವಾ ಆಡ್ ಅಂತ ಕೊಡ್ತಾ ಇದ್ದೇನೆ. ಸದ್ಯಕ್ಕೆ ಈ ನಮ್ ಅನ್ನೋದು 5 ಮಾಡ್ಯುಲಸ್ 2 ಅಂದ್ರೆ ಅದರ ಆನ್ಸರ್ 1 ಅಂತ ಬರುತ್ತೆ. ಸೊ ಈ 1 ಅಂದ್ರೆ 0 ಅಲ್ಲ. ಸೊ ಕಂಡೀಷನ್ ನನಗೆ ಫೇಲ್ ಆಯ್ತು, ಅಂದ್ರೆ ಕಂಡೀಷನ್ ನನಗೆ ಫಾಲ್ಸ್ ಅಂತು. ಫಾಲ್ಸ್ ಅಂತ ಬಂದಾಗ ನನಗೆ ಎಲ್ಸ್ ಪಾರ್ಟ್ ನನಗೆ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ನನಗೆ ಅದು ಆಡ್ ಅಂತ ಬರುತ್ತೆ ಸದ್ಯಕ್ಕೆ. ಸೊ ಈಗ ಇದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ ನೋಡಿ ಸ್ನೇಹಿತರೆ. ಸೊ ಎಕ್ಸಿಕ್ಯೂಟ್ ಮಾಡಿದ ತಕ್ಷಣ ನನಗೆ ಆಡ್ ಅಂತ ಬರುತ್ತೆ. ಸಪೋಸ್ ಈ ನಂಬರ್ನ ನಾನು ಚೇಂಜ್ ಮಾಡ್ತೇನೆ, ಲೆಟ್ಸ್ ಸೇ 12 ಅಂತ ಕೊಡ್ತೇನೆ. 12 ಅಂತ ಕೊಟ್ಟಾಗ ಏನಾಗುತ್ತೆ, ಈ 12 ಅನ್ನೋದು ಇಲ್ಲಿ ಹೋಗುತ್ತೆ, 12 ಅನ್ನೋದು ನಮ್ಗೆ ಹೋಗುತ್ತೆ. ಇಲ್ಲೇನಾಗುತ್ತೆ, ಇಲ್ಲಿ ನನಗೆ 12 ಅಂತ ಬರುತ್ತೆ ಈಗ. ಸೊ 12/2 ಅಂದ್ರೆ ಅದು ಆನ್ಸರ್ 0 ಬರುತ್ತೆ. ಸೊ 0 ಬಂದ್ರೆ 0 ಈಕ್ವಲ್ ಟು 0. ಸೊ ಹಾಗಾಗಿ ನನಗೇನಾಗುತ್ತೆ, ಈಗ ಆನ್ಸರ್ ಅದು ಟ್ರೂ ಆಗುತ್ತೆ. ಟ್ರೂ ಆದಾಗ ಏನಾಗುತ್ತೆ, ಸೊ ನನಗೆ ಇಫ್ ಕೇಸ್ ಅನ್ನ ಅದು ಎಕ್ಸಿಕ್ಯೂಟ್ ಮಾಡುತ್ತೆ. ಇಫ್ ಆದ್ರೆ ಏನ್ ಮಾಡಬೇಕು, ನಾನು ಇವನ್ ಅಂತ ಔಟ್ಪುಟ್ ಕೊಡಬೇಕು. ಸೊ ಇವನ್ ಅನ್ನ ರಿಟರ್ನ್ ಮಾಡಬೇಕು. ಸೊ ಹಾಗಾಗಿ ನನಗೆ ಇವನ್ ಅಂತ ರಿಟರ್ನ್ ಆಗುತ್ತೆ. ಸೊ ಅದನ್ನ ನಾನು ಈಗ ಎಕ್ಸಿಕ್ಯೂಟ್ ಮಾಡ್ತೀನಿ ನೋಡಿ. ಸೊ ಎಕ್ಸಿಕ್ಯೂಟ್ ಮಾಡಿದಾಗ ನನಗೆ ಇವನ್ ಅಂತ ಬರುತ್ತೆ. ಈ ರೀತಿ ನೀವು ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಅನ್ನ ಲ್ಯಾಂಬ್ಡಾ ಒಳಗಡೆ ಕೂಡ ಪ್ರಯೋಗ ಮಾಡಬಹುದು. ಸೊ ಇದಿಷ್ಟು ಸ್ನೇಹಿತರೆ ಮಾಹಿತಿ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಿಷ್ಟು ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಧನ್ಯವಾದಗಳು.